ಈ ಸುಡು ಸುಡು ಬಿಸಿಲಿಗೆ ಒಂದೇ ಬಿಸಿಲಲ್ಲಿ ಒಣಗಬಹುದಾದಂತಹ ಇಲ್ಲಿ ಉದ್ದಿನ ಬೇಳೆಯ ಒಂದು ಹಪ್ಪಳ ಮಾಡಿ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಮಾಡಿದರೆ ಸಂಜೆ ಅಷ್ಟರಲ್ಲಿ ಇದನ್ನು ನೀವು ಆರಾಮಾಗಿ ಕರಿಬೋದು ಮತ್ತು ಮಾಡೋದು ಕೂಡ ತುಂಬ ಸುಲಭ. ಬನ್ನಿ ಹಾಗಾದರೆ ಈ ಉದ್ದಿನ ಒಂದು ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಗ್ಲಾಸಲ್ಲಿ ಇಲ್ಲಿ ಉದ್ದಿನ ಬೇಳೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 1.5 ಕಪ್ಪಲ್ಲಿ ನಾನು ಉದ್ದಿನ ಬೇಳೆನ ಇಲ್ಲಿ ಮಿಕ್ಸರ್ ಗ್ರೈಂಡರಿಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ರುಬ್ಕೊಂಬರ್ಬೇಕು. ನೀವು ಇಲ್ಲಿ ರುಬ್ಬಕ್ಕಾಗಲ್ಲ ಅಂತ ಹೇಳಿದ್ರೆ ಗಿರಣಿಯಲ್ಲಿ ಬೇಕಾದರೆ ಹಾಕ್ಸ್ಕೊಂಬರ್ಬೋದು. ಆದರೆ ಇನ್ಸ್ಟೆಂಟಾಗಿ ಮನೆಯಲ್ಲೇ ನೀವು ಹೇಗೆ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಆದಮೇಲೆ ಈ ರೀತಿ ಜರಡಿ ಹಿಡಿಬೇಕಾಗುತ್ತೆ. ಇದನ್ನು ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ನುಣ್ಣಗೆ ಇದನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಜಾಸ್ತಿ ಇಲ್ಲಿ ಮೇಲ್ಗಡೆ ತರಿ ಇತ್ತು ಅಂದರೆ ಅದನ್ನು ಮತ್ತೊಂದು ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಳಿ ನೋಡಿ. ಇದೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ರುಬ್ಬಿರುವಂಥದ್ದು. ಇವಾಗ ಇದರಲ್ಲಿ 1 ಅಥವಾ 1.5 ಚಮಚದಷ್ಟು ನಾನು ಹಿಟ್ಟನ್ನು ತೆಗೆದಿಟ್ಕೊಳ್ತೀನಿ. ಯಾಕಂದರೆ ಲಟ್ಟಿಸುವಾಗ ಇದೇ ಹಿಟ್ಟನ್ನು ಹಾಕ್ಬೋದು. ನಿಮಗೆ ಈ ಹಿಟ್ಟು ಸೆಟ್ ಆಗಲಿಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ. ಇಷ್ಟು ಹಿಟ್ಟು ತೆಗೆದಾದ್ಮೇಲೆ ಇದಕ್ಕೆ ಸ್ವಲ್ಪ ನಾವು 1/4 ಚಮಚದಷ್ಟು ಇಲ್ಲಿ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ. ನಾವು ಕಾಳು ಮೆಣಸಿನ ಪುಡಿ ಆಗಲೇ ಹಾಕಿದ್ದೀವಿ. ನೀವು ಆವಾಗಲೇ ಹಾಕಿಲ್ಲ ಅಂದರೆ ಇವಾಗ ಪೌಡ್ರನ್ನು ನೀವು ಹಾಕ್ಬೋದು, ಅಂದರೆ ಕಾಳು ಮೆಣಸಿನ ಪೌಡ್ರ್ ಹಾಕ್ಬೋದು ನೋಡಿ. ಇವಾಗ ರೂಮ್ ಟೆಂಪ್ರೇಚರ್ಲಿರುವ ನೀರನ್ನು ಹಾಕಬೇಕು. ಬಿಸಿ ನೀರು, ತಣ್ಣೀರು, ಕೋಲ್ಡ್ ನೀರು ಅವೆಲ್ಲ ಹಾಕಬಾರ್ದು. ಏನೋ ಒಂದು ರೂಮ್ ಟೆಂಪ್ರೇಚರ್ಲಿರುತ್ತೋ ಅದೇ ನೀರನ್ನು ಹಾಕ್ತಾ ಇಲ್ಲಿ ಒಂದು ಉಂಡೆ ಥರ ಮಾಡ್ಕೋಬೇಕು. ಇಲ್ಲಿ ಕಲಿಸುವಾಗ ನಮಗೆ ತುಂಬ ಜಿಗುಟು ಬರುತ್ತೆ, ನಾದಕ್ಕೆ ಕೂಡ ಆಗೋದಿಲ್ಲ. ಆವಾಗ ಏನು ಮಾಡಬೇಕು ಅಂದರೆ ಒಂದು ಕಲ್ಲಿನ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಜಜ್ಜಬೇಕು. ಇದನ್ನು ತೋರಿಸ್ತೀನಿ ನಿಮಗೆ ನಂತರದಲ್ಲಿ ನೋಡಿ. ಎಷ್ಟು ನೀರು ಬೇಕೋ ಅಷ್ಟನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ನಾನು ಫಸ್ಟಿಗೆ ಕಲಿಸ್ಕೊಳ್ತಾ ಇದ್ದೀನಿ. ಕಲಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಇಲ್ಲಿ ನಾವು ಉದ್ದಿನ ಬೇಳೆ ಉಪಯೋಗಿಸೋದ್ರಿಂದ ತುಂಬ ಜಿಗುಟಿರುತ್ತೆ ಇದು ನೋಡಿ. ಈ ರೀತಿಯಾಗಿ ಕಲಿಸ್ಕೊಂಡು ಬರ್ತೀನಿ ನಾನು ನೋಡಿ. ಈ ರೀತಿಯಾಗಿ ಕಲಿಸ್ಕೊಂಡಾಗಿದೆ. ಇವಾಗ ಇದು ನಾದಕ್ಕಾಗೋದಿಲ್ಲ, ಅಷ್ಟು ಗಟ್ಟಿ ಅನಿಸುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಒಂದು ಕುಟ್ಟಾಣಿ ತೊಗೊಂಡಿದ್ದೀನಿ ನಾನು. ಕುಟ್ಟಾಣಿ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಜಬ್ತೀನಿ. ನಿಮ್ಮ ಹತ್ರ ಒಳಕಲ್ಲು ಏನಾರು ಇತ್ತು ಅಂತ ಹೇಳಿದ್ರೆ ಅದ್ರೊಳಗೆ ಹಾಕಿ ಜಜ್ಬೋದು. ಯಾಕಂದರೆ ಹಿಟ್ಟನ್ನು ಹಗುರ ಮಾಡ್ಕೋಬೇಕು, ಲಟ್ಸೋಕ್ಕೆ ಆಗಬೇಕು. ಆದ್ದರಿಂದ ಈ ರೀತಿಯಾಗಿ ನಾನು ಜಜ್ಕೊಳ್ತಾ ಇದ್ದೀನಿ ನೋಡಿ. ಎಷ್ಟು ಜಜ್ತಿರೋ ಅಷ್ಟು ಹಗುರ ಆಗುತ್ತೆ ಹಿಟ್ಟು, ಮತ್ತು ತುಂಬಾ ಗಟ್ಟಿ ಅನಿಸುತ್ತೆ ಜಜ್ಜುವಾಗ ಕೂಡ. ಈ ರೀತಿಯಾಗಿ ನಾನು ಒಂದು 20ರಿಂದ 25 ನಿಮಿಷ ಈ ರೀತಿ ಜಜ್ಜಿದ್ದೀನಿ ನಾನು ನೋಡಿ. ಈ ರೀತಿ ದಪ್ಪನದ ಬಟ್ಟೆ ಇಟ್ಕೊಂಡು ಜಜ್ಜಿದ್ದೀನಿ. ಇವಾಗ ಸ್ವಲ್ಪ ನಾದ್ಬೋದು. ಇಷ್ಟು ತೆಳ್ಳಗಾಗಿದೆ ನೋಡಿ. ಇವಾಗ ಜಜ್ಲಿಲ್ಲ ಅಂದರೆ ಈ ರೀತಿ ಮಾಡೋಕ್ಕಾಗೋದಿಲ್ಲ. ನಂತರ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳನ್ನು ನಾವು ಮಾಡಿಡ್ಬೋದು. ಮತ್ತು ಗಾಳಿ ತಾಗ್ತಾನೂ ಈ ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಅದರಿಂದ ಸ್ವಲ್ಪ ಗಾಳಿನ ತಾಗದೇ ಇರುವಾಗೆ ಇಡಬೇಕಾಗುತ್ತೆ. ಫಸ್ಟಿಗೆ ನಾನು ಇಲ್ಲಿ ಉಂಡೆನ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಈ ರೀತಿಯಾಗಿ ಸ್ವಲ್ಪ ನಾದಿದ್ದೀನಿ ನೋಡಿ. ಎಷ್ಟು ನೈಸಾಗಿ ಕೂಡ ಕಾಣ್ತಾ ಇದೆ ಅಂತ ನಿಮಗೆ. ಈಗ ಒಂದೇ ಸೈಜಲ್ಲಿರಲಿ ಅಂತ ಈ ರೀತಿ ಒಂದು ಚಾಕುವಿನ ಸಹಾಯದಿಂದ ಸಣ್ಣ ಸಣ್ಣ ಒಂದು ಗುಳ್ಳೆನ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಒಂದು ಗುಳ್ಳೆ ನೀವು ಅಂದರೆ ಒಂದು ಹಿಟ್ಟನ್ನು ತೆಗೆದಾದ್ಮೇಲೆ ಅದಕ್ಕೆ ಒಂದು ಹಸಿ ಬಟ್ಟೆನ ಮುಚ್ಚಿಡಬೇಕು. ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ, ಗಟ್ಟಿ ಆಗುತ್ತೆ ಹಿಟ್ಟು. ಆದ್ದರಿಂದ ನೋಡಿ ಈ ರೀತಿ ಇಟ್ಟಾದಮೇಲೆ ನಾವು ಇದನ್ನು ಬಟ್ಟೆಯಲ್ಲಿ ಮುಚ್ಚಿಡಬೇಕಾಗುತ್ತೆ ನೋಡಿ. ಇಷ್ಟೇ 1.5 ಲೋಟ ಅಲ್ಲಿ ಉದ್ದಿನಬೇಳೆಯಲ್ಲಿ ಎಷ್ಟೊಂದು ನಾವು ಹಪ್ಪಳನ ಮಾಡ್ಕೋಬೋದು ಅಂತ ನೋಡಿ. ಈ ರೀತಿ ಬಟ್ಟೆ ಅಥವಾ ಪ್ಲೇಟಲ್ಲಿ ಒಟ್ಟು ಹಸಿ ಅಂಶ ಇರಬೇಕು, ಆ ರೀತಿ ನಾವು ಮುಚ್ಚಿಡಬೇಕು. ಇಲ್ಲಿ ನೋಡಿ, ನಾನು ಇಲ್ಲಿ ಫಸ್ಟಿಗೆ ಇಲ್ಲಿ ಉದ್ದಿನ ಒಂದು ಹಿಟ್ಟನ್ನು ಹಾಕಿದೆ. ಅದನ್ನು ಹಾಕೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆದರೆ, ಉದ್ದಕ್ಕೆ ಆಗಲಿಲ್ಲ ಅಂದರೆ ನೀವು ಮೈದಾ ಹಿಟ್ಟನ್ನು ಹಾಕಿ ನೀವು ರುಬ್ಕೋಬೋದು ನೋಡಿ. ಜಾಸ್ತಿ ತೆಳ್ಳನೂ ಅಲ್ಲ ದಪ್ಪನೂ ಅಲ್ಲ, ಎಷ್ಟು ಈಸಿಯಾಗಿ ಬರ್ತದೆ ಅಂದರೆ ಲಟ್ಟಿಸ್ಕೊಂಡು ಬರ್ತಾಯಿದೆ ಅಂತ. ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ಸ್ವಲ್ಪ ಈ ರೀತಿ ಕೊಡುಗು ತೆಗೆದುಬಿಟ್ರೆ ಆಯಿತು ನೋಡಿ. ಇಷ್ಟು ಹಾಕ್ಕೊಂಡಿದ್ದೀನಿ. ನಂತರ ನಮ್ಮ ಶೇಪ್ ಚೆನ್ನಾಗಿರಲಿ ಅಂಥೇಳಿ ಸ್ವಲ್ಪ ಲೋಟದ ಸಹಾಯದಿಂದ ಇದನ್ನು ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಒಂದೇ ಒಂದು ಸೈಜಿಗೆ ಬರ್ತವೆ ಅಂತ. ಉಳಿದ ಹಿಟ್ಟನ್ನು ಮತ್ತೆ ಅದೇ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ನಂತರದಲ್ಲಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ. ನಾನು ಹೇಳಿದ್ನಲ್ಲ, ಇಲ್ಲಿ ಮೈದಾನ ನಿಮಗೆ ಹಾಕಿ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ರುಬ್ಬಿರುವಂಥ ಒಂದು ಹಿಟ್ಟಿತ್ತಲ್ಲ, ಉದ್ದಿನ ಹಿಟ್ಟು, ನಿಮ್ಗೆ ಸ್ವಲ್ಪ ಇಲ್ಲಿ ತಾಗದಂಗೆ ಅಥವಾ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಈ ರೀತಿ ಮೈದಾ ಕೂಡ ನೀವು ಹಾಕಿ ಒಂದು ಲಟ್ಟಿಸ್ಕೋಬೋದು. ಮೈದಾ ಹಾಕಿದ್ರೆ ಈಸಿಯಾಗಿ ಲಟ್ಟಿಸ್ಕೋಬೋದು ನೋಡಿ. ಜಾಸ್ತಿ ಪ್ರೆಷರ್ ಹಾಕೋ ಅವಶ್ಯಕತೆ ಇಲ್ಲ. ಎಷ್ಟು ದೊಡ್ಡನಾಗೆ ಬರ್ತಾಯಿದೆ ಅಂತ. ಸಣ್ಣ ಗುಳ್ಳೆಯಲ್ಲೇ ಇಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ನೀವು ಇದೇ ರೀತಿ ಬೇಕಾದ್ರೆ ಶೇಪ್ ಬೇಡ ಅಂದರೆ ಹಾಕ್ಬೋದು. ನಾನು ಶೇಪ್ ಇರಲಿ ಅಂತ ನಾನು ಇಲ್ಲಿ ಶೇಪ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಮಾಡ್ಕೋಬೋದು. ಉಳಿದಂಥದ್ದು ಮತ್ತೆ ನೀವು ಉಂಡೆ ಮಾಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ನೀವು ಮಾಡ್ಕೋಬೋದು ನೋಡಿ. ಈ ರೀತಿ ದಪ್ಪ ಅಥವಾ ತೆಳ್ಳ ಮಾಡ್ಕೋಬೋದು. ಈ ರೀತಿಯಾಗಿ ಎಲ್ಲನೂ ನಾನು ಮಾಡ್ಕೊಂಬರ್ತೀನಿ. ಉಳಿದಂಥ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಕೊಡುವುದ್ರೆ ಆಗೋಯಿತು ನೋಡಿ. ಲಟ್ಟಿಸ್ಕೊಂಡ್ಬಂದಿದ್ದೀನಿ. ಲಟ್ಟಿಸ್ತಾನೆ ಇದು ಸ್ವಲ್ಪ ಒಣಗ್ತಾ ಬಂದುಬಿಡುತ್ತೆ
ನೋಡಿ ಇಲ್ಲಿ ಇಷ್ಟು ಹಪ್ಪಳ ಲಟ್ಟಿಸ್ಕೊಂಬಂದಿದ್ದೀನಿ. ಜಸ್ಟ್ ಉದ್ದಿನ ಬೇಳೆ ಇಲ್ಲ, ಮತ್ತೇನು ಇದಕ್ಕೆ ಮಿಕ್ಸ್ ಮಾಡಿಲ್ಲ ನಾನು, ಅಂದರೆ ಕಾಳು ಮೆಣಸನ್ನು ಬಿಟ್ಟು. ನೋಡಿ ಟ್ರಾನ್ಸ್ಪರೆಂಟಾಗಿ ನಿಮಗೆ ಕೂಡ ಕಾಣ್ತಾ ಇದೆ ಅಲ್ವಾ. ಪಟಪಟ ಅಂತ ಇದನ್ನು ನಾವು ಮಾಡ್ಕೊಂಡ್ಬಿಟ್ರೆ, ಬೆಳಗ್ಗೆ ಬಿಸಿಲಿಗೆ ಹಾಕಿಬಿಟ್ರೆ ಸಂಜೆ ಖಡಕ್ ಬಿಸಿಲಿಗೆ ಒಣಗಿಬಿಡುತ್ತೆ. ಬೆಳಗ್ಗೆ ಹಾಕಿದ್ದೀನಿ ನೋಡಿ ಈ ರೀತಿ ಬಿಸಿಲಲ್ಲಿ ದೂರನಾಗಿ ಹಾಕಿದ್ದೀನಿ. ಒಂದು ಸ್ವಲ್ಪ ಹೊತ್ತಿಗೆ ಇದು ಮತ್ತು ಏನು ಮಡಚಿಲ್ಲ ಒಂಚೂರು. ಯಾವ ರೀತಿ ನಾವು ಹಪ್ಪಳ ಹಾಕಿದ್ವೋ ಅದೇ ರೀತಿಯಾಗಿ ಹಪ್ಪಳ ಬಂದಿದೆ. ಒಂದು ಸ್ವಲ್ಪ ಬೆಂಡಾಗಿದೆ ಅಷ್ಟೇ, ಆದರೆ ರೌಂಡಾಗಿ ಇದೆ ಹಪ್ಪಳ ಇಲ್ಲ. ಜೊತೆಗೆ ನಾನು ಒಂದು ಮೆಣಸಿನ್ಕಾಯಿ ರೆಸಿಪಿ ಕೂಡ ನಿಮಗೆ ಹಾಕಿದ್ದೀನಿ, ತೊಳೆದು ಒಣಗಿಸಿ ಪೌಡ್ರ್ ಮಾಡೋದು ಹೇಗೆ ಅಂತ. ಆ ವಿಡಿಯೋ ಕೂಡ ನೀವು ನೋಡ್ಕೋಬೋದು ನನ್ನ ಒಂದು ಚಾನಲ್ನಲ್ಲಿ. ನಂತರದಲ್ಲಿ ಇದು ಒಣಗಾದ್ಮೇಲೆ ನಾನು ಕರು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನೋಡಿ ಇದು ಬೆಳಗ್ಗೆ ಆಗಿರುವಂಥದ್ದು. ಈಗ ಸಂಜೆ ನಾನು ಎಲ್ಲ ತಗೊಂಡು ಬಂದಿದ್ದೀನಿ. ನೋಡಿ ಯಾವುದೂ ಮಡಚಿಲ್ಲ, ನಾವು ಯಾವ ರೀತಿ ಹಾಕಿದ್ವೋ ಅದೇ ರೀತಿಯಾಗಿ ಖಡಕ್ಕಾಗಿ ಒಣಗಿದೆ. ಸಂಜೆ ಒಂದು 5 ಗಂಟೆ ಆಗಿದೆ ಇವಾಗ ಎಣ್ಣೆನ ನಾನು ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ ಟ್ರಾನ್ಸ್ಪರೆಂಟಾಗಿ ಯಾವ ರೀತಿ ಕಾಣ್ತಾ ಇದೆ ಅಂತ. ಈ ರೀತಿ ಹಪ್ಪಳ ಮಾಡ್ಕೋಬೋದು. ನೋಡಿ ಮುರಿದ್ರೂ ಕೂಡ ಕಟ್ಟನಂಗೆ ಮುರಿಯುತ್ತೆ, ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ. ಅಂದರೆ ಚೆನ್ನಾಗಿ ಕಟಕ್ ಒಣಗಿದೆ ಅದು. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ನಿಮಗೆ ಒಂದು 4 ತೋರಿಸ್ತೀನಿ. ಇದು ಉಬ್ಬಿ ಬರೋದಿಲ್ಲ, ಆದರೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಅಂಗಡಿಯಲ್ಲೆಲ್ಲ ಏನಂದರೆ ಉದ್ದಿನ ಹಪ್ಪಳ ಅಂದರೆ ಹಾಕಿ ಒಂದು ಸೈಜ್ ಇರ್ತವೆ, ಹಾಕಿದ ಕೂಡಲೇ ಡಬಲ್ ಸೈಜ್ ಆಗ್ತವೆ. ಇದೆಲ್ಲ ಅದೇ ಸೈಜಲ್ಲೇ ಇರುತ್ತೆ, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ನಿಮ್ಮ ಟೈಮ್ ಇತ್ತು ಅಂದರೆ ಒಂದೇ ಒಂದು ಲೋಟದಲ್ಲಿ ಮಾಡ್ಕೊಂಡು ನೋಡ್ಕೊಳ್ಳಿ, ನೀವು ಕೂಡ ತುಂಬ ಇಷ್ಟಪಟ್ಟು ತಿಂತೀರ. ಮತ್ತು ಬೇಸಿಗೆ ಆಗಿರೋದ್ರಿಂದ ತುಂಬ ಈಸಿ, ಬೇಗನೆ ಒಣಗುತ್ತೆ. ಮತ್ತು ವರ್ಷಾನುಗಟ್ಟಲೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ಹಾಗೆ ಯೂಟ್ಯೂಬಲ್ಲಿ ಕೂಡ ಈ ವಿಡಿಯೋಗಳನ್ನು ಹಾಕಿದ್ದೀನಿ, ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಕರ್ಕೊಂಬಂದಿದ್ದೀನಿ. ಈ ರೀತಿ ಉದ್ದಿನ ಹಪ್ಪಳನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಂದು ಹಪ್ಪಳ ಕೂಡ ನಿಮಗೆ ಮುರಿದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇಲ್ಲಿ ಎಷ್ಟು ಬೇಕೋ ಅಷ್ಟು, ಅಂದರೆ ಜಾಸ್ತಿ ಕಪ್ಪಾಗೋವರೆಗೂ ಹುರಿಬಾರ್ದು, ಕರಿಬಾರ್ದು. ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಆಗ್ತಾಯಿದೆ ಅಂತ. ಹಾಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.